ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಹೊಸ ವರ್ಷ 2021 ಮುಗಿತಾ ಬಂತು. ಹಾಗೆ 2022 ಸ್ಟಾರ್ಟ್ ಆಯಿತು. ಇದೇ ಕರೋನಾ ಗಲಿಬಿಲಿಯಲ್ಲಿ ಪ್ರವಾಹದ ಭೀತಿಯಲ್ಲಿ ಹೇಗೋ 2021 ಮುಗಿದು ಹೋಯಿತು. ಸೊ 2022 ಆದ್ರೂ ನಿಮ್ಮೆಲ್ಲರಿಗೂ ಸಂತೋಷ, ತೃಪ್ತಿ ಹಾಗೆ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಸ್ನ್ಯಾಕ್ಸ್ ರೆಸಿಪಿ. ಒಂದು ಲೋಟ ಟೀ ಅಥವಾ ಕಾಫಿ ಇದ್ಬಿಟ್ರೆ ಎರಡು ಈ ರೆಸಿಪಿ ಮಾಡಿದಂತಹ ಈ ವಡೆ ಏನಿದೆ ಅದನ್ನು ತಿಂದರೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಆ್ಯಕ್ಚುಲಿ ನಾನು ಮೊದಲು ಮಾಡಿದ್ದೆ, ಬಟ್ ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಈಗ ಮಧ್ಯದಲ್ಲಿ ಸ್ವಲ್ಪ ವರ್ಷ ನನಗೆ ಮಿಸ್ ಆಗಿ ಹೋಗಿತ್ತು, ಲೈಕ್ ಮತ್ತೆ ಹೋಗಿತ್ತು ನನಗೆ ಆ ರೆಸಿಪಿ. ಸೊ ನಾನು ಸೀಕೈ ಚಂದ್ರು ಅವರ ಬೊಂಬಾಟ್ ಭೋಜನದಲ್ಲಿ ಅವರು ಮಾಡಿದರು ಅದನ್ನು ನೋಡಿಬಿಟ್ಟು ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದೆ. ಹಾಗೆ ಅದನ್ನು ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಅದಕ್ಕೆ ಅವರು ಇಟ್ಟಿರುವಂಥ ಹೆಸರು ಕಾಯಿ ವಡೆ ಅಂತ ಹೇಳ್ಕೊಂಡು, ಕಾಯಿ ವಡೆ ಅಂತಲೂ ಹೇಳ್ತಾರೆ, ಹಾಗೆ ಕಾಯಿ ಅಪ್ಪ ಅಂತ ಹೇಳಿ ನಾವು ಹೇಳ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಲೋಟ ಕಾಫಿ ಅಥವಾ ಒಂದು ಲೋಟ ಟೀ ಇದ್ದರೆ ಸಾಯಂಕಾಲ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಿದ್ದರೆ ಆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ಹೋಗಿ ನೋಡ್ಕೊಂಬರೋಣ. ಬನ್ನಿ ಹಾಗಿದ್ರೆ ಆ ರೆಸಿಪಿ ಮಾಡೋದು ಹೇಗೆ, ಅದು ಕಾಯಪ್ಪ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಕಾಯಪ್ಪ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಪ್ನಷ್ಟು ತೆಂಗಿನಕಾಯಿ, 1 ಕಪ್ನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರಿಯೋದಕ್ಕೆ ಎಣ್ಣೆ. ಸೊ ಈಗ ಇದನ್ನು ಮಾಡೋದು ಹೇಗಂತೇಳಿ ನೋಡ್ಕೊಂಬರೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸನ್ನು ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಇಷ್ಟಪಡೋರಾದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಸಿಮೆಣಸು ಹಾಕೋಬೋದು, ಕಮ್ಮಿ ಇಷ್ಟಪಟ್ಟರೆ ಕಮ್ಮಿ ಹಸಿಮೆಣಸನ್ನು ಹಾಕೋಬೋದು. ನಾನು ಒಂದು 8ರಿಂದ 10 ಹಸಿಮೆಣಸನ್ನು ಇದಕ್ಕೆ ಹಾಕಿದ್ದೀನಿ. ಇದನ್ನು ಮೊದಲಿಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಸೊ ಇದನ್ನು ಈಗ ರುಬ್ಕೊಂಡು ಬರ್ತೀನಿ. ಇದನ್ನು ಈಗ ರುಬ್ಕೊಂಡಾಗಿದೆ, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನೀವು ಕಾಯಿನ ಈ ರೀತಿ ಹೋಳಾದ್ರೂ ಮಾಡ್ಕೋಬೋದು ಅಥವಾ ತುರ್ಕೊಂಡಾದರೂ ಇಟ್ಕೋಬೋದು. ಸೊ ಇದನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 1 ಕಪ್ನಷ್ಟು ಕಾಯಿ ಇದೆ. ನೀವು ಜಾಸ್ತಿ ಕಾಯಿ ಹಾಕಿದಷ್ಟು ಇದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಹಾಕಿಬಿಟ್ಟು ರುಬ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಬೇಕಂದರೆ, ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ಕಾಯಿ ಹಾಕಿಬಿಟ್ಟು ರುಬ್ಬೆ ಆಗಿದೆ, ಈ ರೀತಿಯಾಗಿ ರುಬ್ಕೊಂಡಿದೆ ಕಾಯಿ ಹಾಕ್ಕೊಂಡು. ಸೊ ಇದನ್ನೀಗ ಎತ್ತಿ ಪಕ್ಕಕ್ಕಿಡೋಣ. ಇನ್ನೊಂದು ಪಾತ್ರೆಗೆ, ಒಂದು ಅಗಲವಾದ ಪಾತ್ರೆಗೆ ನಾವು ತಗೊಂಡಿರುವಂತಹ ಈ ಅಕ್ಕಿ ಹಿಟ್ಟು ಏನಿದೆ, ಈ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೋಣ. ಹಾಗೆ ಇದಕ್ಕೆ ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಉಪ್ಪು ಇದನ್ನು ಕಾಯಿ ರುಬ್ಕೋಬೇಕಾದ್ರೆ ಹಾಕ್ಕೊಂಡಿಲ್ಲ, ಹಾಗಾಗಿ ಇದಕ್ಕೆ ಹಾಕೋತಾ ಇರೋದು. ಈಗ ಈ ಮಿಕ್ಸ್ ಮಾಡಿರುವಂಥ, ಅಂದರೆ ಗ್ರೈಂಡ್ ಮಾಡಿರುವಂಥ ಮಿಕ್ಸ್ಚರ್ನ ಇದಕ್ಕೆ ಹಾಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಇಷ್ಟು ಗಟ್ಟಿಯಾಗಿದೆ. ಜಾಸ್ತಿ ನೀರು ಮಾಡ್ಕೋಬಾರ್ದು, ತೀರಾ ಗಟ್ಟಿನೂ ಮಾಡ್ಕೋಬಾರ್ದು, ಈ ಹದಕ್ಕಾದರೆ ಸಾಕು. ಇದನ್ನು ಇದ್ರ ಜೊತೆಗೆ ಈಗ ಕಲಿಸ್ಕೊಳ್ಳೋಣ. ಇನ್ ಕೇಸ್ ಇದು ಕಲಿಸಿದಾಗ ಒಂದು ಸ್ವಲ್ಪ ಹಿಟ್ಟು ನೀರಂತ ಅನಿಸಿದರೆ ಒಂಚೂರು ಇನ್ನೊಂದು ಅದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನೀರು ಹಾಕಬೇಡಿ, ನೀರು ಹಾಕಿದರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಕಾಯಿ ಹಾಕಿರ್ತೀವಿ, ಸೊ ನೀರನ್ನು ಹಾಕಿಬಿಟ್ರೆ ಬೇಗ ಹಾಳಾಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡ್ಕೊಂಡ್ಬಿಟ್ಟು ನೀವು ಉಪ್ಪು ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು. ಈಗ ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಇನ್ ಕೇಸ್ ಆವಾಗಲೇ ಹೇಳ್ದಂಗೆ ಒಂಚೂರು ನೀರಂತ ಅನಿಸಿದರೆ ಇನ್ನೊಂಚೂರು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಇದನ್ನು ನೆನಿಬೇಕು, ಸ್ವಲ್ಪ ಹೊತ್ತು ಇಟ್ಟು ಮಾಡಬೇಕು ಅನ್ನೋದೇನಿಲ್ಲ. ನೀವು ಕಲಿಸಿದ ಕೂಡಲೇ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಈ ಥರದ್ದೊಂದು ಪ್ಲಾಸ್ಟಿಕ್ ಶೀಟ್ ತೊಗೋಬೋದು. ಇದೇ ಥರದ್ದು ಅಂತಲ್ಲ, ಯಾವುದೋ ಪ್ಲಾಸ್ಟಿಕ್ ಶೀಟ್ ಆದರೂ ನಡೀತದೆ. ಈ ಹಾಲಿನ ಕವರು ಅಥವಾ ಎಣ್ಣೆ ಪ್ಯಾಕೆಟ್ಸು ಯಾವುದಾದ್ರೂ ನಡೀತದೆ. ಸೊ ಇದಕ್ಕೆ ಒಂಚೂರು ಎಣ್ಣೆನ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು ನಮಗೆ ಎಷ್ಟು ದೊಡ್ಡದಾಗಿ ಬೇಕು, ಎಷ್ಟು ಚಿಕ್ಕದು ಬೇಕು ಅದರ ಅಳತೆಯಲ್ಲಿ ಉಂಡೆ ಮಾಡಿಕೊಂಡು ಇದ್ರ ಮೇಲಿಟ್ಟು ಸ್ವಲ್ಪ ಎಣ್ಣೆ ಮುಟ್ಕೊಂಡು ಈ ರೀತಿಯಾಗಿ ತಟ್ಟಬೇಕು. ಜಾಸ್ತಿ ನೀರಾದರೆ ನಿಮಗೆ ಎಣ್ಣೆ ಕುಡಿತದೆ. ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ, ಪಸೆ ಪಸೆ ಆಗುತ್ತೆ ಆವಾಗ. ಸೊ ಸ್ವಲ್ಪ ಗಟ್ಟಿಯಾಗಿದ್ದರೆ ನಿಮಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ನಿಮಗೆ ಶೇಪು ಸರಿಯಾಗಿ ರೌಂಡ್ ಶೇಪ್ ಬರಲಿಲ್ಲ ಅಥವಾ ಈ ದಂಡೆ ಎಲ್ಲ ಇಲ್ಲಿ ಒಡ್ಕೊಳ್ಳುತ್ತೆ, ಚೆನ್ನಾಗಾಗಲ್ಲ ಅಂತಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಈ ರೀತಿಯಾಗಿ ಯಾವುದಾದ್ರೂ ಬೌಲು ಅಳತೆ ಯಾವುದಾದ್ರೂ ಒಂದು ಅಳತೆ ಬೌಲಲ್ಲಿ ಇದನ್ನು ಹೀಗೆ ಕಟ್ ಮಾಡಿ ಎಕ್ಸ್ಟ್ರಾ ಅದನ್ನು ತೆಗೆದುಬಿಟ್ರೆ ನಿಮಗೆ ನೀಟಾಗಿ ರೌಂಡ್ ಶೇಪಲ್ಲಿ ಪುರಿ ರೆಡಿ ಆಗುತ್ತೆ. ಸೊ ಇದು ಎಕ್ಸ್ಟ್ರಾ ಬೇಡ ತೆಗೆದು ಹಾಕಿಬಿಡೋಣ. ನೀಟಾಗಿ ಈ ರೀತಿಯಾಗಿ ಪುರಿ ರೆಡಿ ಆಗುತ್ತೆ. ತೆಗಿಬೇಕಾದ್ರೆ ಸ್ವಲ್ಪ ನಾಜೂಕಿಂದ ತೆಗಿಬೇಕು, ಯಾಕಂದರೆ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಅಂಟ್ಕೊಂಡಿರುತ್ತಲ್ಲ. ಹಾಗಾಗಿ ನೋಡಿದ್ರಲ್ಲ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಆವಾಗಲೇ ಪುರಿ ತಟ್ಟೋಕ್ಕಿಂತ ಮುಂಚೆನೇ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಆಲ್ರೆಡಿ ಕಾದಿದೆ. ಈಗ ಈ ಪುರಿನ ಇದರಲ್ಲಿ ಹಾಕಿ ಡೀಪ್ ಫ್ರೈ ಮಾಡೋಣ. ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಪುರಿ ಉಬ್ಬುತ್ತಲ್ಲ ಹಾಗೆ ಉಬ್ಬಿ ಬರುತ್ತೆ. ಒಂದೇ ಲೆವೆಲಲ್ಲಿದ್ದರೆ ಚೆನ್ನಾಗಿ ಉಬ್ಬುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಉಬ್ಬಿ ಬರುತ್ತೆ. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಟೀ ಕಾಫಿ ಜೊತೆಗೆ ತಿನ್ನೋಕ್ಕೆ, ಅದು ಈ ವೆದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಅಂತಂದರೆ, ನೀವು ಯಾವಾಗಲೇ ಆದ್ರೂ ಈ ರೀತಿಯಾಗಿ ಫ್ರೈ ಮಾಡ್ತಿರ್ಬೇಕಾದ್ರೆ, ಡೀಪ್ ಫ್ರೈ ಮಾಡ್ತಿರ್ಬೇಕಾದ್ರೆ ಉರಿನ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡಿರಿ. ಫಸ್ಟ್ ಒಂದ್ಸಲ ಎಣ್ಣೆ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಉರಿನ ಮೀಡಿಯಮಲ್ಲಿ ಇಟ್ಕೊಂಡಿರಿ. ಪೂರ್ತಿ ಸಣ್ಣ ಇಟ್ಕೊಂಡ್ರೂ ನಿಮ್ಗೆ ಏನಾಗ್ಬಿಡುತ್ತೆ, ಪುರಿ ಆಯಿತು ಅಥವಾ ಬೇರೆ ಏನು ನಾವು ಕರಿತಾ ಇರ್ತೀವಿ ಅದು ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈಗ ನೋಡಿದ್ರಲ್ಲ ಈ ರೀತಿಯಾಗಿ ಪುರಿ ಉಬ್ಬಿ ಬಂದಿದೆ. ಇದೇ ಥರ ಇನ್ನೊಂದಿಷ್ಟು ಮಾಡೋಣ. ಈಗ ನಾನು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಲಟ್ಟಣಿಗೆಯಲ್ಲಿ ಹೇಗೆ ಮಾಡ್ಬೋದು, ಇದನ್ನು ಲಟ್ಟಿಸ್ಬಿಟ್ಟು ಪ್ರತಿ ಸಲ ಒಂದೊಂದನ್ನೇ ಮಾಡಿ ಕರಿಯೋದಕ್ಕಿಂತ ಈ ರೀತಿಯಾಗಿ ಒಟ್ಟಿಗೆ ಒಂದು 3-4 ಮಾಡಿ ಎಣ್ಣೆಯಲ್ಲಿ ಕರಿಯೋದು ಬೇಗ ಆಗುತ್ತೆ. ಹಾಗಾಗಿ ಇದರಲ್ಲಿ ಈಗ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ದೊಡ್ಡ ಉಂಡೆನೇ ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಶೀಟಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಎಣ್ಣೆ ಹಚ್ಕೊಂಡು ಸವರ್ಕೊಂಡಿದ್ದೀನಿ. ಈಗ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಮಾಡಿ ಈ ಲಟ್ಟಣಿಗೆಯಿಂದ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬನ್ನಿ. ನೀವು ಎಷ್ಟು ದೊಡ್ಡ ಉಂಡೆ ತಗೋತೀರಾ ಅಷ್ಟು ದೊಡ್ಡ ಉಂಡೆ, ಅಷ್ಟು ದೊಡ್ಡ ವಡೆಗಳು, ಅಷ್ಟೊಂದು ವಡೆಗಳು ರೆಡಿ ಆಗುತ್ತೆ. ಸೊ ಎಲ್ಲಿ ದಪ್ಪ ಇದೆ, ಎಲ್ಲಿ ತಿಳು ಇದೆ, ನಿಮಗೆ ಈ ರೀತಿಯಾಗಿ ಹಿಂಗೆ ಅಂಟ್ತಾ ಇದ್ರೆ ಇನ್ನೂ ಸ್ವಲ್ಪ ಬೇಕಿದ್ರೆ ಎಣ್ಣೆನೂ ಹಚ್ಕೋಬೋದು. ಇವನ್ನಾಗಿ ಈ ರೀತಿ ಲಟ್ಟಿಸ್ತಾ ಹೋಗಿ, ಎಷ್ಟಾದರೂ ದೊಡ್ಡದಾಗಲಿ ಅದು.
ನಿಮಗೆ ಪುಟ್ಟ ಪುರಿಗಳು ಬೇಕು ಅಂತಾದರೆ ನೀವು ಕಟ್ಟಿಂಗು ಸ್ವಲ್ಪ ಈ ರೀತಿ ಬಟ್ಲ ಇರುತ್ತಲ್ಲ, ಇದಕ್ಕಿಂತ ಒಂಚೂರು ಚಿಕ್ಕ ಬಟ್ಲದಲ್ಲಿ ಅಥವಾ ಲೋಟ ಇದ್ದರೆ ಲೋಟದಲ್ಲಿ ಏನಾದರೂ ಓಕೆ ಕಟ್ಟಿಂಗ್ಸು ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ, ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ. ಇದರ ಸಹಾಯದಿಂದಲೇ ನಾನು ಕಟ್ ಮಾಡ್ತಾ ಇದ್ದೀನಿ. ಇವನ್ ಆಗಿ ಬರುತ್ತೆ, ಒಂದೇ ಥರ ಇರುತ್ತೆ ವಡೆ ಅನ್ನೋದಕ್ಕೋಸ್ಕರ. ನೋಡಿದ್ರಲ್ಲ, ಇಷ್ಟು ದೊಡ್ಡ ಚಪಾತಿನ ಲಟ್ಟಿಸ್ಕೊಂಡಾಗ ನಮಗೆ 4 ವಡೆಗಳು ಒಟ್ಟಿಗೆ ಸಿಗುತ್ತೆ ಮಾಡೋಕ್ಕೆ. ಸೊ ಈಗ ಇದನ್ನ ಎಕ್ಸ್ಟ್ರಾಸ್ನೆಲ್ಲ ತೆಗೆದುಬಿಡೋಣ. ಎಲ್ಲ ಎಕ್ಸ್ಟ್ರಾಸ್ ತೆಗೆದಾಗಿಂದ ನಮಗೆ 4 ಈ ರೀತಿಯಾದ ವಡೆಗಳು ಕರಿಯೋಕ್ಕೆ ಸಿಗುತ್ತೆ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ, ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಲ್ಲ. ಈಗ ಮೊದಲು 1-2 ವಡೆ ಇದರಲ್ಲಿ ಕರ್ಕೋತೀನಿ. ನೀವು ಒಂದೊಂದೇ ವಡೆ ಕರಿಯೋವಾಗ ಏನಾಗ್ಬಿಡುತ್ತೆ, ಬೇಗ ಎಣ್ಣೆ ಕಾದ್ಬಿಟ್ಟು ತಟ್ಟಿ ವಾಪಸ್ ಅದನ್ನು ಎಣ್ಣೆಯಲ್ಲಿ ಕರೆದು ಮತ್ತೊಂದು ತಟ್ಟೋತನ ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಡುತ್ತೆ. ಅದಕ್ಕಿಂತ ಈ ರೀತಿಯಾಗಿ 3-4 ಒಟ್ಟಿಗೆ ಮಾಡಿಬಿಟ್ಟು ಒಂದ್ಸಲ ಕರಿಯೋಕ್ಕೆ ಹಾಕಿಬಿಟ್ರೆ ಬೇಗ ಬೇಗ ಆಗುತ್ತೆ. ಈಗ ಅದು ಪುರಿ ರೆಡಿಯಾಗಿದೆ. ಇನ್ನೊಂದನ್ನು ಹಾಕ್ತೀನಿ ಸೈಡ್ಗೆ. ನೋಡಿ ಫ್ರೆಂಡ್ಸ್, 1 ಕಪ್ಪು ಅಕ್ಕಿ ಹಿಟ್ಟು ಹಾಗೆ 1 ಕಪ್ನಷ್ಟು ಕಾಯಿ ಹಾಕಿ ಮಾಡಿದಂಥ ವಡೆ, ಕಾಯಿ ವಡೆ, ಇಷ್ಟೊಂದು ವಡೆಗಳು ಆಗುತ್ತೆ. ಇದನ್ನು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿಬಿಟ್ಟು ನಾವು ಸ್ಟೋರ್ ಮಾಡಿಕೊಂಡು ಒಂದು 4-5 ದಿವಸದ ತನಕ ಇಟ್ಕೊಂಡು ತಿನ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಒಳಗಡೆ ಚೆನ್ನಾಗಿ ಪೊಳ್ಳಾಗಿರುತ್ತೆ. ಈ ಪುರಿ ಹೆಂಗಿರುತ್ತೆ, ಮೇಲ್ಗಡೆ ಲೇಯರ್ ತಿಳು, ಕೆಳಗಡೆ ಲೇಯರ್ ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗೆ ಇರುತ್ತೆ ಇದು. ಸೊ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿ ಇಷ್ಟಪಡೋರು ಸ್ಪೈಸಿ ಮಾಡಿಕೊಂಡು ಸಹ ತಿನ್ಬೋದು, ಜಾಸ್ತಿ ಖಾರ ಹಾಕ್ಕೊಂಡು ಸಹ ತಿನ್ಬೋದು. ಕಡಿಮೆ ಇಷ್ಟಪಡೋರು ಖಾರನ ಕಡಿಮೆ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿ ಇಟ್ಕೋಬೋದು. ಇದನ್ನು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಸೊ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಥವಾ ಮಕ್ಕಳಿಗೇನೆ ತಿನ್ನೋಕ್ಕೆ ಕೊಡಬೇಕು, ಸಾಯಂಕಾಲ ಬಂದಿಂದ, ಸ್ಕೂಲಿಂದ ಬಂದಿಂದ, ಟ್ಯೂಷನಿಂದ ಬಂದಿಂದ ಕೊಡಬೇಕು ಅಂತಂದಾಗ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಅವರಿಗೆ ಏನಾದರೂ ಸ್ನ್ಯಾಕ್ಸು ತಿನ್ನೋಕ್ಕೆ ಕೊಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಿ ವಡೆ ಮಾಡೋದು ಹೇಗಂತ ಹೇಳ್ಕೊಂಡು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ಈ ವಿಡಿಯೋದೊಂದಿಗೆ ನಾವು ಬರ್ತೀನಿ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ವಾಪಸ್ಸು ಬರ್ತೀನಿ. ಅಲ್ಲಿವರೆಗೂ ಬಾಯ್.